Welcome dear students. Today we are going to study financial management unit 1. So in this session we are going to study scope of financial management under traditional approach. ಸಾಂಪ್ರದಾಯಿಕ ವಿಧಾನದಲ್ಲಿ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ವ್ಯಾಪ್ತಿಯನ್ನ ಸ್ಕೋಪ್ ಅನ್ನ ನಾವು ಈ ಒಂದು ಸೆಷನ್ ನಲ್ಲಿ ತಿಳಿದುಕೊಳ್ಳೋಣ. To recap the scope of financial management, last session ಅಲ್ಲಿ ನಾವು main broad categories of scope of financial management ಅನ್ನು ತಿಳಿದಿದ್ವಿ. So traditional approach and modern approach are the two main approaches to the scope of financial management. So traditional approach is related to the procurement of finance to the company, and the modern approach is the procurement as well as active and optimum utilization of the funds to the company. So ಇದೆರಡು ಅಪ್ರೋಚಸ್ ಮುಖಾಂತರ ನಾವು ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನು ಸ್ಟಡಿ ಮಾಡಬಹುದು. Scope under traditional approach. During the 20th century, the traditional approach was also known as corporate finance. 20ನೇ ಶತಮಾನದಲ್ಲಿ ಟ್ರೆಡಿಷನಲ್ ಅಪ್ರೋಚ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ is also known as just as corporate finance. ಕಾರ್ಪೊರೇಟ್ ಕಂಪನಿಗಳಿಗೆ ಒದಗಿಸಿಕೊಡುವಂತಹ ಫೈನಾನ್ಸ್ ಅನ್ನ ಟ್ರೆಡಿಷನಲ್ ಅಪ್ರೋಚ್ ಅನ್ನ ಕಾರ್ಪೊರೇಟ್ ಫೈನಾನ್ಸ್ ಅಂತೇಳಿ ನಾವು ಕರಿತಾ ಇದ್ವಿ. This approach was initiated to procure and manage funds for the company. So this approach was initiated, ಈ ಒಂದು ಅಪ್ರೋಚ್ ಅನ್ನು ಇನಿಷಿಯೇಟ್ ಮಾಡಿರುವಂತದ್ದು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹಣವನ್ನ ಪ್ರೊಕ್ಯೂರ್ ಮಾಡುವಂಥದ್ದು, ಹಣವನ್ನ ಒದಗಿಸಿಕೊಡುವಂಥದ್ದಕ್ಕೆ ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ಅಂತೇಳಿ ನಾವು ಕರಿತಾ ಇದ್ವಿ. This approach gives a limited role of financial management. ಈ ಒಂದು ಅಪ್ರೋಚ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಲಿಮಿಟೆಡ್ ರೋಲ್ ಅನ್ನ ಇದು ಕೊಡ್ತಾ ಇತ್ತು. ಅಂದ್ರೆ ಸೀಮಿತವಾದಂತಹ ಒಂದು ಪಾತ್ರ ಇತ್ತು. ಯಾವುದಕ್ಕೆ ಅಂತ ಹೇಳಿದ್ರೆ ಕೇವಲ ಹಣಕಾಸನ್ನ ಆ ಸಂಸ್ಥೆಗಳಿಗೆ ಒದಗಿಸಿಕೊಡುವಂಥದ್ದು, ಕಂಪನಿಗೆ ಅದನ್ನ ಒದಗಿಸಿಕೊಡುವಂಥದ್ದನ್ನ ಈ ಅಪ್ರೋಚ್ ಅಲ್ಲಿಗೆ ಸೀಮಿತ ಮಾಡಿತ್ತು. This approach is valid in the present day where the scale of operation is small, profitability is limited, or where promoters are not dynamic. ಈ ಒಂದು ಅಪ್ರೋಚ್ ಪ್ರಸ್ತುತ ಕಂಪನಿಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯಾವ ಕಂಪನಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹಣಕಾಸಿನ ಆಕ್ಟಿವಿಟಿ ತುಂಬಾ ಕಡಿಮೆದಾಗಿರುತ್ತೆ, ಪ್ರಾಫಿಟಬಿಲಿಟಿ ಕೂಡ ಸೀಮಿತವಾಗಿರುತ್ತದೆ, ಹಾಗೂ ಆ ಒಂದು ಕಂಪನಿಯ ಮಾಲೀಕರು ಕೂಡ ಆ ಒಂದು ಹಣವನ್ನ ಕೇವಲ ಪ್ರಾಫಿಟಬಿಲಿಟಿ ಮತ್ತು ಸಣ್ಣ ಆಪರೇಷನ್ಗಳಿಗೆ ಸೀಮಿತವಾಗಿರ್ತಾರೆ ಮತ್ತು ಆ ಪ್ರಮೋಟರ್ಸ್ಗಳು ಡೈನಾಮಿಕ್ ಆಗಿ ಇರೋದಿಲ್ಲ. ಅಂತ ಒಂದು ಕಂಪನಿಗಳಿಗೆ ಈ ಅಪ್ರೋಚ್ ಸೂಟೇಬಲ್ ಆಗಿರುತ್ತೆ. So we are going to study different scopes under traditional approach. The first one is raising of funds. Raising the funds. The main aim of this approach is to assess the financial needs of an enterprise and then finding out suitable source for raising them. The main approach aim of this approach is ಮೊದಲನೇದಾಗಿ ರೈಸಿಂಗ್ ಫಂಡ್ಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಕಂಪನಿಗೆ ಕಾರ್ಪೊರೇಟ್ ಸೆಕ್ಟರ್ಗೆ ಬೇಕಾದಂತಹ ಎಷ್ಟು ಫೈನಾನ್ಸ್ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ಪ್ಲಾನ್ ಮಾಡುವಂಥದ್ದು, ಅದರ ಅವಶ್ಯಕತೆ ಏನಿದೆ, ನೀಡ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಿ, ಅಥವಾ ಅದರ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡಿಗೆ ತಕ್ಕದಾಗಿ ಆ ಒಂದು ಸಂಸ್ಥೆ ಎಲ್ಲಿಂದ ಫೈನಾನ್ಸ್ ಅನ್ನ ಸೂಟೇಬಲ್ ಸೋರ್ಸ್ ಇಂದ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ಪ್ಲಾನ್ ಮಾಡುವಂಥದ್ದು, ಡಿಸೈಡ್ ಮಾಡುವಂಥದ್ದು ರೈಸಿಂಗ್ ಫಂಡ್ಸ್ ಅಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಅಂಶವಾಗಿದೆ. If funds are needed for longer periods, then long-term sources like share capital, debentures, term loans may be explored. So earlier, corporate finance ಅವರು they have to identify whether ಕಂಪನಿಗೆ ಲಾಂಗ್ ಟರ್ಮ್ ಫೈನಾನ್ಸ್ ಅವಶ್ಯಕತೆ ಇದೆಯಾ ಅಥವಾ ಶಾರ್ಟ್ ಟರ್ಮ್ ಫೈನಾನ್ಸ್ ಅವಶ್ಯಕತೆ ಇದೆಯಾ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದ ಕಂಪನಿ ರಿಕ್ವೈರ್ಸ್ ಲಾಂಗ್ ಟರ್ಮ್ ರಿಸೋರ್ಸಸ್ ದೇ ಹ್ಯಾವ್ ಟು ಗೋ ಫಾರ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ ಅಥವಾ ಲಾಂಗ್ ಟರ್ಮ್ ಲೋನ್ಸ್ ಗಳನ್ನ ಕಂಪನಿ ಡಿಪೆಂಡ್ ಮಾಡಬಹುದು. ಅದೇ ರೀತಿ ಶಾರ್ಟ್ ಟರ್ಮ್ ಫೈನಾನ್ಸ್ ಗಳು ಬೇಕಾದಾಗ ಸೊ ದೇ ಆಲ್ಸೋ ಗೋ ಫಾರ್ ಮನಿ ಮಾರ್ಕೆಟ್ ಇಂದ ಅಥವಾ ಬ್ಯಾಂಕ್ ಗಳಿಂದ ಈಸಿಯಾಗಿ ಫೈನಾನ್ಸ್ ಗಳನ್ನ ಪಡೆದುಕೊಳ್ಬಹುದು ಅಕಾರ್ಡಿಂಗ್ ಟು ದೇರ್ needs. This function becomes dynamic and significant by a firm
that cultivates a market friendly image. So ಈ ಸಂಸ್ಥೆಗಳು ಕಾರ್ಪೊರೇಟ್ ಸಂಸ್ಥೆಗಳು ಶೇರ್ ಕ್ಯಾಪಿಟಲ್ ಮುಖಾಂತರ, ಡಿಬೆಂಚರ್ ಮುಖಾಂತರ ಫೈನಾನ್ಸ್ ಅನ್ನ ರೈಸ್ ಮಾಡಲಿಕ್ಕೆ ಅವರು ಇನಿಷಿಯೇಟ್ ತಗೊಂಡಾಗ ದಿಸ್ ಫಂಕ್ಷನ್ ಬಿಕಮ್ಸ್ ಡೈನಮಿಕ್. ಆ ಒಂದು ಸಂಸ್ಥೆಗೆ ಇದೊಂದು ಡೈನಮಿಕ್ ಆದಂತಹ ಒಂದು ಅಥವಾ ಅಷ್ಟೇ ಪ್ರಾಮುಖ್ಯವಾದಂತಹ ಒಂದು ಫಂಕ್ಷನ್ ಆಗುತ್ತೆ. ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅವರು ಫಂಡ್ಸ್ ಗಳನ್ನ ಧೈರ್ಯವಾಗಿ ರೈಸ್ ಮಾಡೋದ್ರಿಂದ ಆ ಒಂದು ಮಾರ್ಕೆಟ್ ಅಲ್ಲಿ ಕಂಪನಿ ಬಗ್ಗೆ ಒಂದು ಒಳ್ಳೆಯ ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. Such an image helps the corporate to raise funds from investors regularly to meet the ever-growing demands for funds. ಈ ರೀತಿಯಾಗಿ ಮಾರ್ಕೆಟ್ ಫ್ರೆಂಡ್ಲಿ ಇಮೇಜ್ ಅನ್ನು ಕ್ರಿಯೇಟ್ ಮಾಡುವುದರಿಂದ ಕಾಲಕಾಲಕ್ಕೆ ತಕ್ಕ ಹಾಗೆ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಹಣಕಾಸಿನ ಅವಶ್ಯಕತೆಗಳು ಬೇರೆ ಬೇರೆ ಸಮಯದಲ್ಲಿ ಇದ್ದಾಗ ಮಾರ್ಕೆಟ್ ಇಮೇಜ್ ಚೆನ್ನಾಗಿರುವಂತಹ ಕಂಪನಿಗಳು ಈ ರೀತಿಯಾದಂತಹ ಇನ್ವೆಸ್ಟರ್ಸ್ಗಳಿಂದ ಅವರಿಗೆ ಬೇಕಾದ ಫಂಡ್ಸ್ ಗಳನ್ನ ಈಸಿಯಾಗಿ ಅವರು ಪ್ರೊಕ್ಯೂರ್ ಮಾಡಬಹುದು ಅನ್ನೋದು ಈ ಒಂದು ರೇಸಿಂಗ್ ಆಫ್ ಫಂಡ್ಸ್ ಅಪ್ರೋಚ್ ನ ಒಂದು ವ್ಯಾಪ್ತಿಯಲ್ಲಿ ಒಳಪಡುತ್ತೆ. The second approach is external reporting. In case of joint stock company, that is corporates, there is a need to prepare the annual accounts and get them audited and send copies of them to the necessary government organizations and shareholders. So we have studied accounts, accounting procedures. So in the various companies, joint stock companies and corporate sector, it is inevitable that every company has to prepare its annual accounts. So that is the account has to be audited by the company auditors and send copies to the necessary government organization and to the shareholders, and they have to present these auditing reports in the annual general meeting also. So this is the one of the procedure of every joint stock companies to maintain accounts. So after annual central body meeting, the dividend warrants are to be set and also any complaint regarding them should be attended. So ಈ ರೀತಿಯಾದಂತಹ ರಿಪೋರ್ಟ್ಗಳನ್ನ ಅವರು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಏನು ಡಿಸೈಡ್ ಆಗುತ್ತೆ ಆ ಪ್ರಕಾರ whether it has to give dividends or they have to retain the dividend profits. ಸೊ ಈ ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ತಗೊಂಡು ಆ ಒಂದು ಡಿವಿಡೆಂಡ್ ಡಿಕ್ಲೇರ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಎಲ್ಲ ಶೇರ್ ಹೋಲ್ಡರ್ಸ್ ಕಳಿಸ್ಬೇಕಾಗುತ್ತೆ. ಅಂಡ್ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಗಳನ್ನ ಈ ಒಂದು ಕಂಪನೀಸ್ಗಳು ಅಟೆಂಡ್ ಮಾಡಬೇಕಾಗುತ್ತೆ. These accounts have become a rich source of financial information to general investing public, analysts and academicians. So ಈ ರೀತಿಯಾದಂತಹ ಒಂದು ರಿಪೋರ್ಟ್ಗಳನ್ನ ಗವರ್ನಮೆಂಟ್ಗೆ ಸಬ್ಮಿಟ್ ಮಾಡಿರುವಂಥದ್ದು ಸಾರ್ವಜನಿಕರಿಗೆ, ಪಬ್ಲಿಕ್ಸ್ ಅವರಿಗೆ ಅವೈಲಬಿಲಿಟಿ ಇರುತ್ತೆ. ಅದೇ ರೀತಿ ಅನಾಲಿಸಿಸ್ ಮಾಡುವಂತಹ ರಿಸರ್ಚರ್ ಅವ್ರಿಗೂ ಕೂಡ ಅವೈಲಬಿಲಿಟಿ ಇರುತ್ತೆ. ಅದೇ ರೀತಿ ಅಕಾಡೆಮಿಷಿಯನ್ಸ್ ಅವ್ರಿಗೂ ಕೂಡ ಈ ರಿಪೋರ್ಟ್ಗಳು ಲಭ್ಯ ಇರುತ್ತೆ. ಈ ಮುಖಾಂತರ ಅನಾಲಿಸಿಸ್ಟ್ಗಳು, ಅಕಾಡೆಮಿಷಿಯನ್ಸ್ಗಳು, ಜನರಲ್ ಪಬ್ಲಿಕ್ ಅವರು ಆ ಒಂದು ರಿಪೋರ್ಟ್ಸ್ ಬೇಸಿಸ್ ಮೇಲೆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಬಗ್ಗೆ ಅಥವಾ ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಈಸಿಯಾಗಿ ಮಾಹಿತಿಯನ್ನ ಪಡೆದುಕೊಂಡು ಅವರಿಗೆ ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಹಳ ಅನುಕೂಲಕಾರಿಯಾದಂತಹ ಮಾಹಿತಿಗಳನ್ನ ಇದು ತಿಳಿಸುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಕೋಪ್. ಸೊ ಈ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಕಂಪನಿ ಆಡಿಟಿಂಗ್ ಮಾಡಿರುವಂತಹ ರಿಪೋರ್ಟ್ಸ್ಗಳು ಗವರ್ನಮೆಂಟ್ಗೆ, ಜನರಲ್ ಪಬ್ಲಿಕ್ ಅವರಿಗೆ ಸಿಗುತ್ತೆ. ಆ ಜನರಲ್ ಪಬ್ಲಿಕ್ ಅವರು ಈ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ ಅವರು ಈಸಿಯಾಗಿ ಮಾಹಿತಿಯನ್ನು ಪಡೆದುಕೊಂಡು ವೆದರ್ ದೇ ಕ್ಯಾನ್ ಡಿಸೈಡ್ ವೆದರ್ ಟು invest in these companies or not to invest in these companies. Third one is institutions and instruments. In addition to the above, financial management study and the institutions operating in capital market and the instruments that are used for mobilizing funds. So, ಈ ವ್ಯಾಪ್ತಿ
ಟ್ರೆಡಿಷನಲ್ ಅಪ್ರೋಚ್ ಅನ್ನುವಂಥದ್ದು ಫೈನಾನ್ಸ್ ಅನ್ನ ಪ್ರೊಕ್ಯೂರ್ ಮಾಡುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ಟಡಿ ದ ಇನ್ಸ್ಟಿಟ್ಯೂಷನ್ಸ್ ಆಪರೇಟಿಂಗ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ಸೊ ಇಲ್ಲಿ ಹಣವನ್ನ ಕೊಡುವಂತಹ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಅವೈಲೇಬಿಲಿಟಿ ಇರುವಂತಹ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುತ್ತೆ. ಆಸ್ ವೆಲ್ ಆಸ್ ಯಾವ ಸಂಸ್ಥೆಗಳು ಹಣವನ್ನ ಸಾಲ ರೂಪದಲ್ಲಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ಇಡುವಂತಹ ಒಂದು ಅಪ್ರೋಚ್ ಇದಾಗಿರುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು, ಬ್ಯಾಂಕ್ಸ್ಗಳಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಕಂಪನೀಸ್ಗಳು ಇರ್ಬೋದು, ಇನ್ಶೂರೆನ್ಸ್ ಕಂಪನಿಗಳು ಇರ್ಬೋದು. ಈ ರೀತಿಯಾದಂತಹ ಕಂಪನಿಗಳ ಮುಖಾಂತರ ಅಥವಾ NBFCs ಇರ್ಬೋದು, ಅಥವಾ ಗೌರ್ಮೆಂಟ್ ಇಂದ ಸಬ್ಸಿಡಿಗಳನ್ನು ಕೊಡುವಂತಹ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಈ ರೀತಿಯಾದಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಮತ್ತೆ ಅವರಿಂದ ಹೇಗೆ ಫಂಡ್ಸ್ ಗಳನ್ನ ಪಡೆದುಕೊಳ್ಳಬಹುದು ಅನ್ನೋ ಮಾಹಿತಿಯನ್ನ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. Similarly, the instrument used in money market and the institutional framework of the money market also fall within the scope of financial management. So, ಅದೇ ರೀತಿ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮನಿ ಮಾರ್ಕೆಟ್ ನಲ್ಲಿ ಬರುವಂಥದ್ದು. ಸೊ ಮನಿ ಮಾರ್ಕೆಟ್ ನಲ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಆ ಒಂದು ಶಾರ್ಟ್ ಟರ್ಮಿಗೆ ಬೇಕಾದ ರೆಗ್ಯುಲರ್ ರನ್ನಿಂಗ್ ಆಫ್ ದ ಬಿಸ್ನೆಸ್ಗೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದೆಲ್ಲ ಅವೈಲಬಿಲಿಟಿ ಇದೆ, ಟ್ರೆಜರಿಬಿಲ್ಸ್ ಇರ್ಬೋದು, ಅಥವಾ ಬೇರೆ ಇನ್ನಿತರ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಆ ಮಾಹಿತಿಯನ್ನ ಪಡೆದುಕೊಳ್ಳುತ್ತೆ. ಮನಿ ಮಾರ್ಕೆಟ್ ಅಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ಗಳು ಅವೈಲಬಿಲಿಟಿ ಇರುತ್ತೆ, ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ಗಳು ಇರುತ್ತೆ. ಸೊ ಅದ್ರ ಮುಖಾಂತರ ಯಾವ ರೀತಿಯಲ್ಲಿ ಹಣವನ್ನ ಮೊಬಿಲೈಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಪಡೆದುಕೊಳ್ಳುವಂಥದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟ್ರೆಡಿಷನಲ್ ವ್ಯಾಪ್ತಿಯೊಳಗೆ ಇದು ಒಳಪಡುತ್ತದೆ. So we have studied what are the different approaches under traditional approaches. So what are the limitations of traditional approach? ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ತುಂಬಾ ಡ್ರಾಬ್ಯಾಕ್ಗಳು ಇರುತ್ತೆ. ಡ್ರಾಬ್ಯಾಕ್ಗಳು ಏನೇನು ಡ್ರಾಬ್ಯಾಕ್ಗಳು ಇದೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಫಸ್ಟ್ ಒನ್ ಇಸ್ ಓವರ್ ಎಂಫಸಿಸ್ ಆನ್ ಎಕ್ಸ್ಟರ್ನಲ್ ರಿಪೋರ್ಟಿಂಗ್. ಸೊ ಇದರಲ್ಲಿ ಮುಖ್ಯವಾಗಿ ಏನು ಡ್ರಾಬ್ಯಾಕ್ಸ್ ಇತ್ತು ಅಂತ ಹೇಳಿದ್ರೆ, ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅವರು, ಜನರಲ್ ಪಬ್ಲಿಕ್ಸ್ ಅವರು, ಅನಾಲಿಸಿಸ್ ಮಾಡುವವರು ಅಥವಾ ಅಕಾಡೆಮಿಷಿಯನ್ಸ್ ಅವರು ಈ ಒಂದು ಸಂಸ್ಥೆಯವರು ನೀಡುವಂತಹ, ಕಾರ್ಪೊರೇಟ್ ವಲಯದವರು ನೀಡುವಂತಹ ಆಡಿಟಿಂಗ್ ರಿಪೋರ್ಟ್ಗಳನ್ನ ಅದರ ಮೇಲೆ ಹೆಚ್ಚಿನ ಅವಲಂಬಿತರಾಗಿ ಅದರ ಬಗ್ಗೆ ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗಿರ್ತಾರೆ. ಬಿಕಾಸ್ ಕಂಪನಿಯವರು ಅವರೇ ಮಾಡಿರುವಂತಹ ಪಾಸ್ಟ್ ರೆಕಾರ್ಡ್ಸ್ ಗಳನ್ನ ಆಡಿಟಿಂಗ್ ಮಾಡಿ ಅದರ ಮುಖಾಂತರ ಜನರಲ್ ಪಬ್ಲಿಕ್ ಅವರು ಒಳ್ಳೆ ಇನ್ಫಾರ್ಮೇಶನ್ಸ್ ಗಳನ್ನ ತಲುಪಿಸಿ ಅದರಿಂದ ಈಸಿಯಾಗಿ ಫಂಡ್ಸ್ ಗಳನ್ನ ರೇಸ್ ಮಾಡ್ತಾ ಇದ್ರು. ಬಟ್ there are some companies they are misleading the general public by giving false documents ಅಥವಾ ಆಕ್ಚುಯಲ್ ಆಗಿ ಇಲ್ಲದಂತಹ ರಿಪೋರ್ಟ್ಸ್ ಗಳನ್ನ ಸಾರ್ವಜನಿಕರ ಮುಂದೆ ಇಟ್ಟು ಇಲ್ಲಿಂದ ಅವರು ಹಣವನ್ನ ಪಡೆದುಕೊಳ್ತಾ ಇದ್ರು. ಸೊ ಆ ಒಂದು ಹಣಕಾಸಿನ ಲಭ್ಯತೆ ಅವ್ರಿಗೆ ಅವಶ್ಯಕತೆ ಹೇಗಿದೆ ಆ ಬೇಸಿಸ್ ಮೇಲೆ ಅನುಸಾರವಾಗಿ ಅವರು ರಿಪೋರ್ಟ್ಸ್ ಗಳನ್ನ ತಯಾರು ಮಾಡಿ ಕೊಡ್ತಾ ಇದ್ರು. ಸೊ ಈ ರೀತಿಯಾಗಿ ಈ ಒಂದು ಜನರಲ್ ಪಬ್ಲಿಕ್ಸ್ ಅವರು ಇದ್ರ ಮೇಲೆ ಹೆಚ್ಚು ಅವಲಂಬಿತರ ಆಗಿ ಆ ಒಂದು ಎಕ್ಸ್ಟರ್ನಲ್ ರಿಪೋರ್ಟ್ ಅನ್ನು ಪಡೆದುಕೊಳ್ಳುವ ಮುಖಾಂತರ ಆ ಒಂದು ಫ್ಯೂಚರ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ತಪ್ಪು ಪರ್ಫಾರ್ಮೆನ್ಸ್ ಅಂತೇಳಿ ಗವರ್ನಮೆಂಟ್ ಅವರು ಜನರಲ್ ಪಬ್ಲಿಕ್ ಅವರು ತಿಳ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕಂಡು ಬರುವುದರಿಂದ ಈ ಒಂದು ಸಂಸ್ಥೆಯವರು ಕೊಡುವಂತಹ ರಿಪೋರ್ಟ್ಗಳ ಮೇಲೆ ಜನರಲ್ ಪಬ್ಲಿಕ್ ಅವರು ಗವರ್ನಮೆಂಟ್ ಅವರು ಡಿಪೆಂಡ್ ಮಾಡುವಂಥದ್ದು ಕಡಿಮೆ ಆಗುತ್ತಾ
And the next one is corporate bias. ಕಾರ್ಪೊರೇಟ್ ಬಯಾಸ್ ಅಂತ ಹೇಳಿದ್ರೆ ಆ, ಸಂಸ್ಥೆಗಳು, ಜಾಯಿಂಟ್ ಸ್ಟಾಕ್ ಕಂಪನೀಸ್ಗಳು ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರ್ಬೋದು ಅಥವಾ ಕೋಆಪರೇಟಿವ್ ಫರ್ಮ್ಸ್ಗಳಿರ್ಬೋದು, ಅವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಆಪರೇಷನ್ಸ್ಗಳನ್ನು ಮಾಡ್ತವೆ. ಬಟ್ ಟ್ರೆಡಿಷನಲ್ ಅಪ್ರೋಚ್ ಕ್ರಿಟಿಸೈಸ್ ಟು ಮೇಕ್ ದೀಸ್ ಆರ್ಗನೈಸೇಷನ್ ಲೈಕ್ ಔಟ್ಸೈಡ್ ದ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಒಂದು ಕಂಪನಿಗಳು ಕೂಡ ತಮ್ಮ ಸಂಸ್ಥೆಗಳಿಗೆ ಬೇಕಾದ ಹಾಗೆ ಅವರು ಫಾಲ್ಸ್ ರಿಪೋರ್ಟ್ಸ್ಗಳನ್ನು ಟ್ಯಾಕಲ್ ಮಾಡಿ ಅವರು ಪಬ್ಲಿಕ್ ಮುಂದೆ ಇಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ಲಿಮಿಟೇಷನ್ಸ್ ಆಗಿರುತ್ತೆ. ಥರ್ಡ್ ಒನ್, ಇನ್ಸಿಗ್ನಿಫಿಕೆಂಟ್ ರೂಲ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಅಪ್ರೋಚ್, ದಿಸ್ ಲಿಮಿಟೇಷನ್ ಏನಂತ ಹೇಳಿದ್ರೆ ಇನ್ಸಿಗ್ನಿಫಿಕೆನ್ಸ್ ರೂಲ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೇಲೆ ಈ ಟ್ರೆಡಿಷನಲ್ ಅಪ್ರೋಚ್ ಹೆಚ್ಚು ಸಿಗ್ನಿಫಿಕೆಂಟ್ ಅನ್ನು ಕೊಟ್ಟಿಲ್ಲ, ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಯಾವುದೇ ಸಂಸ್ಥೆ ಇರ್ಬೋದು, ಚಿಕ್ಕದು ಸಂಸ್ಥೆ ಅಥವಾ ದೊಡ್ಡ ಸಂಸ್ಥೆ ಇರ್ಬೋದು, ಅಲ್ಲಿಗೆ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ತುಂಬಾ ಅವಶ್ಯಕತೆ ಇರುತ್ತೆ. ರೆಗ್ಯುಲರ್ ಕ್ಯಾಶ್ ಇನ್ಫ್ಲೋಸ್ಗಳು ಹೆಚ್ಚು ಅವಶ್ಯಕತೆ ಇರುತ್ತೆ. ಬಟ್ ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ನಲ್ಲಿ ಕೇವಲ ಲಾಂಗ್ ಟರ್ಮ್ ಎಸೆಟ್ಸ್ ಗಳನ್ನ ಸೃಜನೆ ಮಾಡುವಂಥದ್ದು ಅಥವಾ ಲಾಂಗ್ ಟರ್ಮ್ ಲೋನ್ಸ್ ಗಳನ್ನ ಅಥವಾ ಕ್ಯಾಪಿಟಲ್ ಗಳನ್ನ ರೇಸ್ ಮಾಡುವಂಥದ್ದು ಮೇನ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಗಿತ್ತು. ಸೊ ಇನ್ಸಿಗ್ನಿಫಿಕೆಂಟ್ ರೂಲ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನ ತೋರಿಸಿರುವಂಥದ್ದು ಕೂಡ ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ಗೆ ಒಂದು ಲಿಮಿಟೇಷನ್ ಆಗಿರುತ್ತೆ. ನೆಕ್ಸ್ಟ್ ಇಗ್ನೋರಿಂಗ್ ರೂಟೀನ್ ಪ್ರಾಬ್ಲಮ್ಸ್. ಸಂಸ್ಥೆಯಲ್ಲಿ ಬರುವಂತಹ ರೂಟೀನ್ ಪ್ರಾಬ್ಲಮ್ಸ್ ಗಳನ್ನ ಇದು ಕಡೆಗಣಿಸ್ತಾ ಬರುತ್ತೆ ಈ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ. ರೇರ್ ಈವೆಂಟ್ಸ್ ಗಳಾದಂತಹ ಅಥವಾ ಕಡಿಮೆ ಸಮಯದಲ್ಲಿ ಪ್ರಸ್ತುತವಾಗುವಂತಹ ಸಮಸ್ಯೆಗಳಾದಂತಹ ಮರ್ಜರ್ಗಳಿರ್ಬೋದು, ಎಕ್ವಿಸಿಷನ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ರಿಸ್ಟ್ರಕ್ಚರ್ಗಳಿರ್ಬೋದು, ಇದರ ಮೇಲೆ ಟ್ರೆಡಿಷನಲ್ ಅಪ್ರೋಚ್ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುತ್ತೆ. ರೆಗ್ಯುಲರ್ ಪ್ರಾಬ್ಲಮ್ಸ್ಗಳನ್ನ, ರೂಟೀನ್ ಪ್ರಾಬ್ಲಮ್ಸ್ಗಳನ್ನ ಇದು ಇಗ್ನೋರ್ ಮಾಡಿರೋದ್ರಿಂದ ಇದು ಸಂಸ್ಥೆಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನ ಕಡೆಗಣನೆ ಮಾಡಿದಂತಾಗಿರುತ್ತೆ. ಅದು ಈ ಒಂದು ಟ್ರೆಡಿಷನಲ್ ಅಪ್ರೋಚಿನ ಲಿಮಿಟೇಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಕ್ರಿಪ್ಟಿವ್ ಅಪ್ರೋಚ್. ಡಿಸ್ಕ್ರಿಪ್ಟಿವ್ ಅಪ್ರೋಚ್ ಅಂತ ಹೇಳಿದ್ರೆ ಇದು ಹೆಚ್ಚು ಥಿಯರಿಟಿಕಲ್ ಆದಂತಹ ಅಪ್ರೋಚ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಾಕಷ್ಟು ಅನಾಲಿಟಿಕಲ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಮಾಡುವಂಥದ್ದು ಇರುತ್ತೆ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ಗಳನ್ನ ಮಾಡುವಂಥದ್ದು ಇರುತ್ತೆ. ಬಟ್ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಅನಾಲಿಟಿಕಲ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಗಳನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಆದಷ್ಟು ಅದು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಓನ್ಲಿ ಡಿಸ್ಕ್ರಿಪ್ಟಿವ್ ಥಿಯರಿಟಿಕಲಿ ಆದಂತಹ ಒಂದು ಕಾನ್ಸೆಪ್ಟ್ಗಳನ್ನ ಈ ಟ್ರೆಡಿಷನಲ್ ಅಪ್ರೋಚ್ ಅಲ್ಲಿ ಕೊಡ್ತಾ ಹೋಗುತ್ತೆ. ಸೊ ದ ಟ್ರೆಡಿಷನಲ್ ಅಪ್ರೋಚ್ ಇಗ್ನೋರ್ಸ್ ದಮ್ ಅಂಡ್ ಗಿವ್ಸ್ ಪ್ಯೂರ್ಲಿ ಎ ಥಿಯರಿಟಿಕಲ್ ಅಪ್ರೋಚ್ ಟು ಪ್ರಾಬ್ಲಮ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ರೀತಿಯಾದಂತಹ ಥಿಯರಿಟಿಕಲ್ ಸೊಲ್ಯೂಷನ್ ನ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಗಳಿಗೆ ಕೊಡ್ತಾ ಹೋಗೋದ್ರಿಂದ ಅದು ಎಫೆಕ್ಟಿವ್ ಆಗಿ ಆ ಒಂದು ಸೊಲ್ಯೂಷನ್ ಆಗಿರೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಎ ಲಿಮಿಟೇಷನ್ ಟು ಟ್ರೆಡಿಷನಲ್ ಅಪ್ರೋಚ್. So summary. So till now we have studied some different aspects under scope of traditional approach of financial management, and we have also studied what are the limitations of the traditional approach. So the scope of traditional approach ಅನ್ನು ನಾವು ಮೂರು ಭಾಗದಲ್ಲಿ ತಿಳ್ಕೊಂಡಿದ್ವಿ. ರೈಸಿಂಗ್ ಆಫ್ ಫಂಡ್ಸ್, ಕಂಪನಿ ಅವರು they will just plan what is the needs and demands of finance, and they will decide what are the various sources of finance to the company. Second one is external reporting. So ಸಂಸ್ಥೆಯವರು ಬಿಡುಗಡೆ ಮಾಡುವಂತಹ ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿ ಆ ಒಂದು ಜನರಲ್ ಪಬ್ಲಿಕ್ಸ್ ಅವರು ಇರ್ಬೋದು, ಗವರ್ನಮೆಂಟ್ಸ್ ಇರ್ಬೋದು, ಇನ್ನಿತರು ಕೊಡುವಂತಹ ರಿಪೋರ್ಟ್ಸ್ ಮೇಲೆ ಪಬ್ಲಿಕ್ಸ್ ಅವರು ಆ ಒಂದು ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಪ್ರೊಸೀಜರ್ ಅನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಅಪ್ರೋಚ್ ಅಲ್ಲಿ they will identify different financial institutions available in the capital market as well as in the money market, and also they will identify various instruments available in the
both these markets to avail funds to the company. And we have discussed various limitations of traditional approach. So more emphasis on external reporting, corporate bias is always there in every company's insignificance role of ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೇಲೆ ಸಿಗ್ನಿಫಿಕೆನ್ಸ್ ಅನ್ನ ಕಡಿಮೆ ಮಾಡಿರುವಂಥದ್ದು, ಇಗ್ನೋರಿಂಗ್ ರೋಟೀನ್ ಪ್ರಾಬ್ಲಮ್ಸ್ಗಳನ್ನು ಇಗ್ನೋರ್ ಮಾಡಿರುವಂಥದ್ದು ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ನಲ್ಲಿ. ಅಂಡ್ ಡಿಸ್ಕ್ರಿಪ್ಟಿವ್ ಅಪ್ರೋಚ್ ಓನ್ಲಿ ಥಿಯರಿಟಿಕಲ್ ಸೊಲ್ಯೂಷನ್ಸ್ಗಳನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಗಳಿಗೆ ಕೊಡ್ತಾ ಹೋಗುವಂಥದ್ದು ಕೂಡ ಮತ್ತು ಡ್ರಾಬ್ಯಾಕ್ ಟು ದಿಸ್ ಟ್ರೆಡಿಷನಲ್ ಅಪ್ರೋಚ್. Hope you have understood the session. Thank you.